ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪಟ್ಟಣದಲ್ಲಿರುವ ಲೀಲಾ ಲಾನ್ಸ್ನಲ್ಲಿ ಇತ್ತೀಚೆಗೆ ಸ್ವಚ್ಛ ಸಂಕೇಶ್ವರ ಅಭಿಯಾನದ ಕುರಿತು ಸಭೆ ನಡೆಯಿತು. ಮುಂಬರುವ ದಿನಗಳಲ್ಲಿ ಸ್ವಚ್ಛ ಸಂಕೇಶ್ವರ ಅಭಿಯಾನವನ್ನು ತೀವ್ರಗೊಳಿಸಿ ಶಾಲಾ ಮಕ್ಕಳ ವಿದ್ಯಾರ್ಥಿನಿಯರ ಮನವೊಲಿಸಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಲು ನಿರ್ಣಯ ಕೈಗೊಳ್ಳಲಾಯಿತು. ಅದೇ ರೀತಿ ಸದಸ್ಯರಿಗೆ ಮಾರ್ಗದರ್ಶನ ಕೂಡ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು, ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಇವರ 43ನೇ ಹುಟ್ಟುಹಬ್ಬ ಪ್ರಯುಕ್ತ ಭಕ್ತಾದಿಗಳು ಮತ್ತು ಸ್ವಚ್ಛ ಸಂಕೇಶ್ವರ ಅಭಿಯಾನದ ಪ್ರಮುಖ ಸದಸ್ಯರು ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಎಲ್ಲರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಇವತ್ತಿನ ನಮ್ಮ ಸ್ವಚ್ಛ ಸಂಕೇಶ್ವರ ಅಭಿಯಾನ ಅಂದರೆ 2ನೇ ಹಂತದ 16 ವಾರದ ಶುಭಾರಂಭ ನಮ್ಮ ವಿದ್ಯಾರ್ಥಿ ಶಿಕ್ಷಕರಿಗೆ ಕಳೆದ 5 ವಾರ PUC ಗಾರ್ಡನ್ ನಿರ್ಮಾಣದಲ್ಲಿ ಮತ್ತೆ ಹುಡುಗರ ಆಟ ಆಡ್ತಾ ಮೀಟಿಂಗೆಲ್ಲ ಮಾಡಿದ್ದೀವಿ. ಇನ್ನೂ ಬೆಸ್ಟೊಂದು ಕೆಲಸ ಮಾಡೋದಿದೆ. ಹಾಗಾಗಿ ಇವತ್ತಿನ ಒಂದು ಏನು ಮುಂದಿನ ಕಾರ್ಯಕ್ರಮದ ಪೂರ್ವಭಾವಿ ಸಭೆಗೆ ನಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನದೇನು ವಿಶೇಷ ಅಂದರೆ ಸ್ವಾಮೀಜಿಯವರ ಜನ್ಮದಿನ, 43ನೇ ಜನ್ಮದಿನ. ಹಾಗಾಗಿ ನಮ್ಮ ಸ್ವಚ್ಛ ಜನ್ಮದಿನದ ಶುಭಾಶಯಗಳು. ಭಗವಂತ ಅವರಿಗೆ 3 ವರ್ಷ ಒಳ್ಳೆಯ ಆರೋಗ್ಯ ಯಶಸ್ಸು ಕೊಡಲಿ ಅಂತ ಎಲ್ಲರೂ ಭಗವಂತ ಅವರಿಂದ ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆಮೇಲೆ ನಮ್ಮ ಸ್ವಚ್ಛ ಸಂಕೇಶ್ವರ ಫೌಂಡೇಶನ್ ಅಂದರೆ ರಿಜಿಸ್ಟರ್ ಬಗ್ಗೆ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ವಂದಿಸಿ ಸ್ವಚ್ಛ ಸಂಕೇಶ್ವರ ಅಭಿಯಾನದ ಎಲ್ಲ ಸ್ವಯಂ ಸೇವಕರೇ ಅಂದರೆ ಮಹಿಳೆಯರನ್ನು ಅವಶ್ಯಕತೆ ಇಲ್ಲ, ಎಲ್ಲರೂ ಬಂದ ನಿಜಕ್ಕೂ 2 ವರ್ಷಗಳ ಕಾಲ ಪರಮ ಪೂಜ್ಯ ಸ್ವಾಮೀಜಿಯವರು ಇಲ್ಲಿಗೆ ಬಂದು ಭಾಳ ಅಭೂತಪೂರ್ವವಾದ ಒಂದು ಕೆಲಸವನ್ನು ಅವರ ನೇತೃತ್ವದಲ್ಲಿ ಮಾಡೋದು ಸಾಧ್ಯವಾಗುವಂತೆ ಮಾಡಿದ್ದಾರೆ. ಸಂಕೇಶ್ವರ ಮಠದಲ್ಲಿ ಯಾವಾಗಲೂ ಬರ್ತ್ಡೇ ಅಂತಂದರೆ, ಹುಟ್ಟುಹಬ್ಬ ಅಂತಂದ್ರೆ ಭಾಳ ಸಂತೋಷದ ದಿನ. ಅವರಿಲ್ಲಿ ಬಂದ ಮೇಲೆ ಇದು 2ನೇ ಅವ್ರ ಹುಟ್ಟುಹಬ್ಬ. ನಾವೆಲ್ಲ ಭಾಳ ಸಂತೋಷ ಸಂಭ್ರಮ ಪಡ್ತೀವಿ. ಅವರಿಗೆ ಅನುಕೂಲವಾಗಿದ್ದರೆ ಹೆಚ್ಚಿನ ಒಂದು ಕಾರ್ಯ ಮಾಡುವ ಸಾಧ್ಯತೆ ಇದೆ. ಸ್ವಲ್ಪ ಇನ್ನೊಂದು ಸ್ವಲ್ಪ ಸೈಡ್
ಆಗಿ ಬಹಳ ಕಡೆಗೆ ಅದು ನಿಂತು ಹೋದಾಗ, ಅದರ ಇಡೀ ತೀವ್ರತೆ ಕಡಿಮೆ ಆದಾಗ ಇಲ್ಲಿ ಸಂಕೇಶ್ವರದಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಇಲ್ಲಿ ಏನು ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅದು ಕರ್ನಾಟಕ ಸ್ವಾಮೀಜಿ ಬಂದ ಮೇಲೆ ಅವರು ಎಲ್ಲ ಸ್ವಾಮೀಜಿಯಂತೆ ಸಾಮಾನ್ಯವಾಗಿ ಧಾರ್ಮಿಕ ಎಷ್ಟೋ ಜನ ಹಾಕಿ ಬಯಸಿದ್ರು ಕೂಡ ಆಯ್ತಲ್ರಿ ಮಠಕ್ಕೆ ಬಂದಿರಿ, ಮಠ ನೋಡ್ಕೊಂಡಿರಿ ಅಂತ. ಆದರೆ ಅವರ ನಡೆದು ಬಂದ ದಾರಿ ಬೇರೆ ಇತ್ತು. ಯಾಕಂದರೆ ಕ್ಲೋಸ್ ಆಗಿರೋದು. ಸೊ ಪ್ರತಿ ವಾರ ತಪ್ಪದೇ ಬರೋರು ಯಾರು ಒಂದೊಂದು ಪಟ್ಟಿ, 20 ಜನರ ಪಟ್ಟಿಗೆ. ಸೊ ಒಂದು 2 ವಾರ 3 ವಾರಕ್ಕೆ ಒಂದ್ಸಲ ಬರೋರು 25 ಜನ 26 ಜನರ ಪಟ್ಟಿ. ಹಾಗಾಗಿ ಅದಕ್ಕೆ ನಾನು ಹೇಳಿದೆ, ನಮ್ಮವ್ರು ಎಷ್ಟು ಜನ ಇದ್ದಾರೆ ಸರ್? ವಿವೇಕಾನಂದ ಹೇಳಿದ್ದು 100 ಜನ ಕೊಡಿ, ನಾನು ಇಡೀ ಜಗತ್ತನ್ನೇ ಬದಲಾವಣೆ ಮಾಡ್ತೀನಿ. 50 ಜನರಲ್ಲಿ ನಮ್ಮ ಸಂಕೇಶ್ವರ ಬದಲಾವಣೆ ಮಾಡ್ತೀನಿ. ಅದು ನಾನು ಮೊದಲಿಂದಲೂ ಹೇಳ್ತಾ ಬಂದೆ, ಪೋಸ್ಟ್ ಮಾಡಬೇಕು ಅಂತ ಹೇಳಿ. ಅದು ತುಂಬ ಬದಲಾವಣೆ ಎಷ್ಟು ಮಟ್ಟಿಗೆ ನಿಮ್ಗೆ ಇದನ್ನು ಹಾಕಿದ್ದು ಗೊತ್ತಿಲ್ಲ, ಬಟ್ ಅದರೊಳಗೆ ಶಕ್ತಿ. ನನ್ನೊಂದು ವಿನಂತಿ, ನಮ್ಮ ಸ್ವಚ್ಛ ಸಂಕೇಶ್ವರ ಬಗ್ಗೆ ಯಾರಿಗೆ ನಾವು ಮಾಡಲೇಬೇಕು ಅಂತಂದರೆ ನಾವೇ ಮೊದಲು ಮಾಡಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರಲ್ಲ, ಬಿ ದ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್ ಅಂತ. ನೀ ಏನನ್ನು ಬಯಸ್ತಾ ಇದೆಯೋ ಅದು ಮೊದಲು ನೀನು ಆಗುವಂತ, ಅದನ್ನು ಮಾಡುವಂತ. ಸ್ವಚ್ಛ ಸಂಕೇಶ್ವರ ಆಗಬೇಕು ಅಂತಂದರೆ ನಾನು ಮತ್ತು ಅದು ಆಗಬೇಕಲ್ವ, ನಮ್ಮ ಮನೆಯಿಂದ ಶುರುವಾಗಬೇಕಲ್ಲ. ಹಾಗಾಗಿ ನಮ್ಮ ಹತ್ರ ಬಂದಿದೆ ನಮ್ಮ ಕೋರ್ ವಾಲಂಟಿಯರ್ಸ್, ನೀವೆಲ್ಲ ಇಲ್ಲಿ ಬಂದು ಕೋರ್ ವಾಲಂಟಿಯರ್ಸ್ ನೀವು ಮಾಡಿ. ಈಗ ಅದ್ರ ಬೇಕಾದ್ರೆ ಒಂದ್ಸಲ ಡೆಮೋ ಕೂಡ